ಯಾವುದೋ ಒಂದು ಹಂತದಲ್ಲಿ ರಾತ್ರೋರಾತ್ರಿ ಶ್ರೀಮಂತರಾದ ಜನರ ಕಥೆಗಳನ್ನು ನೀವು ಕೇಳಿರಬೇಕು. ಕೆಲವು ರಾಶಿಗೆ ಸೇರಿದ ಜನರು ರಾತ್ರೋರಾತ್ರಿ ಯಶಸ್ಸು ಕಾಣುವುದರೊಂದಿಗೆ ಅತ್ಯಂತ ಹೆಚ್ಚಿನ ಧನ ಲಾಭದೊಂದಿಗೆ ಶ್ರೀಮಂತರಾಗುತ್ತಾರೆ. ಒಂದೇ ರಾತ್ರಿಯಲ್ಲಿ ಈ ಜನರ ಅದೃಷ್ಟವೇ ಬದಲಾಗುವುದು. ಆದರೆ ಎಲ್ಲ ವ್ಯಕ್ತಿಗಳು ರಾತ್ರೋರಾತ್ರಿ ಯಶಸ್ಸನ್ನು ಕಾಣುವುದಿಲ್ಲ. ಕೆಲವು ಜನರು ತಮ್ಮ ಕಠಿಣ ಪರಿಶ್ರಮದ ನಂತರವೇ ಜೀವನದಲ್ಲಿ ಯಶಸ್ಸನ್ನು ಕಾಣುವರು. ಇನ್ನು ಕೆಲವರು ಬಹಳ ಬೇಗನೆ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಅಂತವರು ತಮ್ಮ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಯಾವ ರಾಶಿಯವರಿಗೆ ತುಂಬಾ ಕಷ್ಟದ ನಂತರ ರಾತ್ರೋರಾತ್ರಿ ಶ್ರೀಮಂತಿಕೆ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶುಕ್ರನು ಅಧಿಪತಿಯಾಗುತ್ತಾನೆ. ಶುಕ್ರನು ಸ್ಥಿರ ಸಂಸ್ಥೆಯುಳ್ಳವನು. ಈ ರಾಶಿಯವರಿಗೆ ದಕ್ಷಿಣ ದಿಕ್ಕು ಶುಭದಾಯಕವಾಗಿರುತ್ತದೆ. ಇವನು ಶಾಂತ ಸ್ವಭಾವ ಉಳ್ಳವನೂ ಆಗಿರುತ್ತಾನೆ. ರಾತ್ರಿಯಲ್ಲಿ ಬಲವುಳ್ಳವನೂ ಆಗಿರುತ್ತಾನೆ. ವೈಶ್ಯವರ್ಣದವನು, ಜಾತಕದವನು ರೋಗಶಾಲಿಯೂ ತ್ಯಾಗಿಯೂ ಸದಾ ಪವಿತ್ರತೆಯುಳ್ಳವನೂ ಆಗಿರುತ್ತಾನೆ. ಬಹುಚತುರನೂ ಬುದ್ಧಿವಂತನೂ ಆಗಿರುತ್ತಾನೆ. ಪ್ರಸಿದ್ಧವಾದ ಇಬ್ಬರ ಪ್ರೀತಿಯನ್ನು ಸಂಪಾದಿಸಿಕೊಂಡಿರತಕ್ಕವನೂ ಆಗಿರುತ್ತಾನೆ. ಜಯಶಾಲಿಯು ಮಕ್ಕಳುವಂತನು, ಆಕಸ್ಮಿಕವಾಗಿ ಗರ್ವದಿಂದ ಕೆಡುವವನು, ನಿರಂತರ ಸ್ತ್ರೀಲೋಲನು, ಪರೋಪಕಾರಿಯು, ತಂದೆ ತಾಯಿ ಗುರು ಹಿರಿಯರಲ್ಲಿ ಭಕ್ತಿಯುಳ್ಳವನು ಆಗಿರುತ್ತಾನೆ. ಸರಕಾರಿ ಅಧಿಕಾರಿಗಳಿಂದ ಪ್ರೇಮಕ್ಕೆ ಪಾತ್ರನಾಗುವವನೂ ಆಗಿರುತ್ತಾನೆ. ಸರ್ವತಾ ಆನಂದದಿಂದ ಇರುವವನೂ ಆಗಿರುತ್ತಾನೆ. ಅಲ್ಲದೆ ಕಾಲುಗಳಲ್ಲಿ ಕಪ್ಪು ಬಣ್ಣದ ಗುರುತುಗಳನ್ನು ಹೊಂದಿರುತ್ತಾನೆ. ಅವನಿಗೆ ಜೀವನದಲ್ಲಿ 3 ದೊಡ್ಡ ವಿಪತ್ತುಗಳು ಬರುತ್ತವೆ. ಬಿಳಿಯ ಬಟ್ಟೆಯ ಮೇಲೆ ಪ್ರೀತಿಯುಳ್ಳವನಾಗಿರುತ್ತಾನೆ. ದಕ್ಷಿಣ ದಿಕ್ಕಿನ ವ್ಯಾಪಾರದಿಂದ ಧನಲಾಭ ಪ್ರಾಪ್ತಿಯಾಗುತ್ತದೆ. ಕಣ್ಣು, ಕುತ್ತಿಗೆ, ಹೊಟ್ಟೆಗಳ ಮೇಲೆ ರೋಗಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ವಿಶಾಲವಾದ ಮುಖವುಳ್ಳವನು, ಬೆನ್ನು ಮತ್ತು ಮುಖದ ಮೇಲೆ ಕಪ್ಪು ಮಚ್ಚೆಯುಳ್ಳವನು, ಎತ್ತರವಾದ ಕುತ್ತಿಗೆಯುಳ್ಳವನೂ ಆಗಿರುತ್ತಾನೆ. ವೃದ್ಧಾಪ್ಯದಲ್ಲಿ ಹೆಚ್ಚು ಸುಖವುಳ್ಳವನೂ ಆಗಿರುತ್ತಾನೆ. ಈ ರಾಶಿಯವನು ಶುಕ್ರವಾರದಂದು ಯಾವ ಕೆಲಸ ಮಾಡಿದರೂ ಲಾಭ ಪ್ರದಾಯಕವಾಗಿರುತ್ತದೆ. ವೃಷಭ ರಾಶಿಯವರಿಗೆ ವಿದ್ಯೆ ಹೇಗಿರುತ್ತದೆ ಅಂತ ನೋಡುವುದಾದರೆ, ಸಾಮಾನ್ಯವಾಗಿ ಇವರಿಗೆ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಅಧಿಕವಾಗಿ ಆಸಕ್ತಿ ಇರುವುದಿಲ್ಲ. ಆದರೆ ಶುಕ್ರನ ಆಶೀರ್ವಾದ ಇವರ ಮೇಲಿರುವ ಕಾರಣ ಒಂದು ಹಂತದ ವಯಸ್ಸು ಕಳೆಯುವುದರೊಳಗೆ ಕಷ್ಟಗಳನ್ನು ಅನುಭವಿಸಿ ಬಳಿಕ ಯಾರೂ ಊಹಿಸದ ರೀತಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಸಂಪಾದನೆ ಮಾಡುತ್ತಾರೆ. ಒಂದು ಲೆಕ್ಕಾಚಾರದ ಪ್ರಕಾರ ವೃಷಭ ರಾಶಿಯ ಪುರುಷರು ಇನ್ನೊಬ್ಬರ ಬಳಿ ಅಥವಾ ಯಾವುದೇ ಸಂಸ್ಥೆಗಳಲ್ಲಿ ಮತ್ತೊಬ್ಬರ ಕೈ ಕೆಳಗೆ ವೃತ್ತಿ ಮಾಡಲು ಇಷ್ಟವಿರುವುದಿಲ್ಲ. ಸ್ವಂತ ಆಲೋಚನೆಗಳನ್ನು ಯಾವತ್ತೂ ಸಂಸ್ಥೆಗಳಲ್ಲಿ ತೋರಿಸುವುದಿಲ್ಲ. ಇವರ ಅದ್ಭುತವಾದ ನಡವಳಿಕೆಯೆಂದರೆ ವೃಷಭ ರಾಶಿಯ ಪುರುಷರು ಎಂದಿಗೂ ಇನ್ನೊಬ್ಬರಿಗಾಗಿ ತೋರ್ಪಡಿಕೆಯ ಜೀವನ ಮಾಡುವುದಿಲ್ಲ. ಇರುವುದರಲ್ಲೇ ತೃಪ್ತಿಯನ್ನು ಪಟ್ಟುಕೊಂಡು ಸಂತೋಷವನ್ನು ಪಡೆಯಲು ಆಸೆ ಪಡುತ್ತಾರೆ. ಈ ಜನರು ಆರಂಭದಲ್ಲಿ ಸಾಕಷ್ಟು ಕಷ್ಟ ಮತ್ತು ಬಡತನವನ್ನು ಅನುಭವಿಸಿದರೂ ಕಠಿಣ ಪರಿಶ್ರಮದ ಬಲದಿಂದ ಇವರು ರಾತ್ರೋರಾತ್ರಿ ದೊಡ್ಡ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರುತ್ತಾರೆ. ಒಂದು ಸಮಯದಲ್ಲಿ ಈ ಜನರು ತಮ್ಮ ಯಶಸ್ಸಿನಿಂದ ಎಷ್ಟು ಪ್ರಸಿದ್ಧರಾಗುತ್ತಾರೆ ಎಂದರೆ ಹೆಚ್ಚಿನ ಜನರು ಇವರನ್ನು ಆಗಲೇ ತಿಳಿದುಕೊಳ್ಳಲು ಪ್ರಾರಂಭಿಸುತ್ತಾರೆ. ವೃಷಭ ರಾಶಿಗೆ ಸೇರಿದ ಜನರು ಸಾಕಷ್ಟು ಹಠಮಾರಿಗಳಾಗಿರುತ್ತಾರೆ ಮತ್ತು ಹೆಚ್ಚಿನ ದೃಢ ನಿಶ್ಚಯವನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಈ ರಾಶಿಗೆ ಸೇರಿದ ಜನರ ತಮ್ಮ ಜೀವನದಲ್ಲಿ ಯಾವುದನ್ನು ಪಡೆಯಬೇಕೆಂದು ಆಸೆ ಪಡುತ್ತಾರೋ ಅದನ್ನು ಗಳಿಸುವಲ್ಲಿ ಹೆಚ್ಚಿನ ಶ್ರಮ ಪಡುತ್ತಾರೆ ಮತ್ತು ತಮ್ಮ ಗುರಿಯನ್ನು ತಲುಪುವವರೆಗೆ ತಮ್ಮ ಹೆಜ್ಜೆಯನ್ನು ಹಿಂದೆ ಸರಿಸುವುದಿಲ್ಲ. ಆದರೆ ವೃಷಭ ರಾಶಿಗೆ ಸೇರಿದ ಜನರು ನಿಧಾನಗತಿಯಲ್ಲಿ ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ಆದರೆ ಒಂದು ಸಮಯದ ನಂತರ ಇವರು ತಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಯಶಸ್ಸನ್ನು ಗಳಿಸುತ್ತಾರೆ.
ವೃಷಭ ರಾಶಿಗೆ ಸೇರಿದ ಜನರು ಯಾವುದೇ ಅವಸರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳದೆ ಸರಿಯಾಗಿ ಯೋಚಿಸಿದ ನಂತರವೇ ತಮ್ಮ ಹೆಜ್ಜೆಯನ್ನು ಮುಂದಿಡುತ್ತಾರೆ. ಈ ಕಾರಣದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ಹೆಚ್ಚಾಗಿ ತಮ್ಮ ಜೀವನದಲ್ಲಿ ಸೋಲನ್ನು ಕಾಣುವುದಿಲ್ಲ. ಈ ರಾಶಿಯ ಜನರು ಮನಸ್ಸು ಮಾಡಿದ ಕಾರ್ಯವನ್ನು ಪೂರ್ಣಗೊಳಿಸುವವರೆಗೆ ವಿಶ್ರಾಂತಿ ಪಡೆಯುವುದಿಲ್ಲ. ಇವರು ಸಾಕಷ್ಟು ಶ್ರಮಜೀವಿಗಳಾಗಿರುತ್ತಾರೆ. ಇವರಿಗೆ ಯಾವ ಕೆಲಸವೂ ಅಸಾಧ್ಯವಲ್ಲ. ಇವರ ಬುದ್ಧಿಶಕ್ತಿಯ ಶಕ್ತಿಯಿಂದ ಇವರು ಏನನ್ನಾದರೂ ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಕನ್ಯಾ ರಾಶಿ. ಈ ರಾಶಿಯವರು ಹೆಚ್ಚು ಶಾಂತಿ ಪ್ರಿಯರು. ಈ ರಾಶಿಯವರು ಇತರರೊಂದಿಗೆ ಹೆಚ್ಚು ತಾಳ್ಮೆಯಿಂದಿರುತ್ತಾರೆ ಮತ್ತು ಯಾವಾಗಲೂ ಜನರಲ್ಲಿ ಒಳ್ಳೆಯದನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ. ಇತರರಿಗೆ ಅಗತ್ಯವಿದ್ದರೆ ಅವರ ಕಾರ್ಯವನ್ನು ಸರಿಪಡಿಸಲು ಸಾಕಷ್ಟು ಸಮಯವನ್ನು ನೀಡುತ್ತಾರೆ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ವರ್ತಿಸುವ ಗುಣ ಇರುತ್ತದೆ. ಕನ್ಯಾ ರಾಶಿಗೆ ಸೇರಿದ ಜನರಿಗೆ ತಮ್ಮ ಜೀವನದಲ್ಲಿ ಒಂದು ದಿನ ರಾತ್ರೋರಾತ್ರಿ ಯಶಸ್ಸು ಸಿಗುತ್ತದೆ. ಇವರು ತಮ್ಮ ಜೀವನದಲ್ಲಿ ಯಾವುದೇ ವಸ್ತುವನ್ನು ಗಳಿಸಲು ಅಥವಾ ಗುರಿಯನ್ನು ತಲುಪಲು ಬಹಳ ಸಮಯದವರೆಗೆ ಕಠಿಣ ಪರಿಶ್ರಮ ಮತ್ತು ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತದೆ. ಈ ರಾಶಿಗೆ ಸೇರಿದ ಜನರಿಗೆ ಯಾವಾಗಲೂ ತಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮದ ನಂತರ ಕೊನೆಯಲ್ಲಿ ಯಶಸ್ಸು ಲಭಿಸುವುದು ಮತ್ತು ಧನ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ. ಕನ್ಯಾ ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಹೊಸ ಕೆಲಸವನ್ನು ಶುರು ಮಾಡುವ ಮೊದಲು ಬಹಳಷ್ಟು ಬಾರಿ ಯೋಚಿಸುತ್ತಾರೆ ಮತ್ತು ಅದರ ಬಗ್ಗೆ ಪ್ರತಿಯೊಂದು ಹಂತದಲ್ಲಿ ವಿಚಾರಣೆಯನ್ನು ಮಾಡಿದ ನಂತರವೇ ಶುರು ಮಾಡುತ್ತಾರೆ. ಈ ಕಾರಣದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಯಶಸ್ಸು ಗಳಿಸಲು ಸಾಕಷ್ಟು ಸಮಯ ಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ. ಇವರು ಅತ್ಯಂತ ಶ್ರಮಜೀವಿಗಳಾಗಿರುತ್ತಾರೆ. ಇವರು ಕಠಿಣ ಪರಿಶ್ರಮ ಮತ್ತು ಹೋರಾಟದಿಂದ ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಒಮ್ಮೆ ಇವರು ಒಂದು ಕಾರ್ಯಕ್ಕೆ ಮನಸ್ಸು ಮಾಡಿದರೆ ಇವರು ಅದನ್ನು ಪೂರ್ಣ ಸಮರ್ಪಣೆಯಿಂದ ಪೂರ್ಣಗೊಳಿಸುತ್ತಾರೆ. ಇವರು ತಮ್ಮ ಗುರಿಯನ್ನು ತಲುಪಲು ಹಗಲು ರಾತ್ರಿ ಕೆಲಸ ಮಾಡುತ್ತಾರೆ. ಆದರೆ ಆರಂಭಿಕ ಜೀವನದಲ್ಲಿ ಈ ಜನರು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಮತ್ತು ತಮ್ಮ ಜೀವನದಲ್ಲಿ ಕಠಿಣ ಸವಾಲುಗಳ ವಿರುದ್ಧ ಹೋರಾಡುವ ಮೂಲಕ ಮುಂದೆ ಬರುತ್ತಾರೆ. ಒಂದು ಹಂತದಲ್ಲಿ ಈ ಜನರು ತುಂಬಾ ಅದೃಷ್ಟಶಾಲಿಗಳಾಗುತ್ತಾರೆ ಮತ್ತು ಎಲ್ಲವೂ ಸುಲಭವಾಗಿ ಸಿಗಲು ಪ್ರಾರಂಭವಾಗುತ್ತದೆ. ಆದರೆ ಕೆಲವೊಮ್ಮೆ ಇವರು ಕಷ್ಟಪಟ್ಟು ಕೆಲಸ ಮಾಡಿದರೂ ಎಲ್ಲದರಲ್ಲಿ ಸೋಲನ್ನೇ ಕಾಣುತ್ತಾರೆ. ಈ ಜನರು ಸ್ವಲ್ಪ ಕಾಲದಲ್ಲಿಯೇ ಶ್ರೀಮಂತರಾಗುತ್ತಾರೆ ಮತ್ತು ಹೆಚ್ಚು ಯಶಸ್ವಿಯಾಗುತ್ತಾರೆ. ಈ ಜನರು ಆ ಸಮಯದಲ್ಲಿ ಬಹಳ ಪ್ರಸಿದ್ಧರಾಗುತ್ತಾರೆ. 30ರ ನಂತರ ಶಿಸ್ತುಬದ್ಧ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ವೃತ್ತಿಜೀವನದಲ್ಲಿ ಈ ರಾಶಿಯವರು ಸುಲಭವಾಗಿ ಯಶಸ್ಸನ್ನು ಗಳಿಸುತ್ತಾರೆ. ಪರಿಪೂರ್ಣತೆ ಇರಬೇಕು ಎಂದು ಅವರು ಇಷ್ಟಪಡುತ್ತಾರೆ. ಕನ್ಯಾ ರಾಶಿಯವರು ಬೆಳವಣಿಗೆಯ ಸಾಮರ್ಥ್ಯವನ್ನು ಹೊಂದಿರುವ ವೃತ್ತಿಗಳಾದ ಗಣಿತ, ಭೌತಶಾಸ್ತ್ರ, ಹಣಕಾಸು, ಇಂಜಿನಿಯರಿಂಗ್, ಸಂಶೋಧನೆ, ವೈದ್ಯಕೀಯ ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯ. ತುಲಾ ರಾಶಿ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ತುಲಾ ರಾಶಿಯಲ್ಲಿ ಜನಿಸಿದವರಿಗೆ ಸಮಯ ಸಂದರ್ಭಕ್ಕೆ ಹೊಂದಿಕೊಂಡು ಹೋಗುವ ಗುಣವಿರುವುದಿಲ್ಲ. ಇವರ ಶಾಂತಿ ಸಂಯಮದ ವರ್ತನೆ ಎಲ್ಲರಲ್ಲಿಯೂ ದುಃಖವನ್ನು ಉಂಟು ಮಾಡುತ್ತದೆ. ಯಾವುದೇ ಕೆಲಸವನ್ನಾಗಲಿ ಸಮಯದ ಇತಿಮಿತಿ ಇಲ್ಲದೆ ಪೂರ್ಣಗೊಳಿಸುವುದೊಂದೇ ಇವರ ಗುರಿಯಾಗುತ್ತದೆ. ಯಾವುದೇ ವ್ಯಕ್ತಿಯಾಗಲಿ ತಮ್ಮ ಕೆಲಸ ಕಾರ್ಯಗಳನ್ನು ತೃಪ್ತಿಕರವಾಗಿ ನಿರ್ವಹಿಸದೆ ಹೋದರೆ ಮಾತ್ರ ಇವರ ಸಹನೆ ಮರೆಯಾಗಿ ಕೋಪ ಹೆಚ್ಚುತ್ತದೆ.
ಸಾಮಾನ್ಯವಾಗಿ ಇವರಿಗೆ ತಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಉತ್ತಮ ಒಡನಾಟ ಇರುವುದಿಲ್ಲ. ಇವರು ಶಾಂತ ಸ್ವಭಾವದವರಿರಬಹುದು, ಆದರೆ ಇವರ ವಿರೋಧಿಗಳಿಗೆ ಮುಂಗೋಪ ಹೆಚ್ಚಾಗಿರುತ್ತದೆ. ಆದ್ದರಿಂದ ಜಗಳದ ಸಮಯದಲ್ಲಿ ಇವರು ಮೌನವಾಗಿರುವುದು ಉತ್ತಮ. ವಿರೋಧಿಗಳು ಇವರು ಮಾಡುವ ತಪ್ಪನ್ನು ಎಂದಿಗೂ ಒಪ್ಪುವುದಿಲ್ಲ. ದಂಪತಿ ನಡುವೆ ಮನಸ್ತಾಪ ಇರುತ್ತದೆ, ಆದರೆ ಸ್ವಲ್ಪ ಸಮಯದ ನಂತರ ಅವರ ಅದೃಷ್ಟವು ಇದ್ದಕ್ಕಿದ್ದಂತೆ ಬದಲಾಗುತ್ತದೆ. ಇದ್ದಕ್ಕಿದ್ದಂತೆ ಈ ಜನರು ಜೀವನದಲ್ಲಿ ತುಂಬಾ ಯಶಸ್ವಿಯಾಗಲು ಪ್ರಾರಂಭಿಸುತ್ತಾರೆ ಮತ್ತು ರಾತ್ರೋರಾತ್ರಿ ಇವರ ಜೀವನ ಬದಲಾಗುತ್ತೆ. ಈ ಜನರು ತುಂಬಾ ಸಂತೋಷವಾಗಿ ಬದುಕುತ್ತಾರೆ ಮತ್ತು ಎಲ್ಲ ಕೆಲಸವನ್ನು ಸಂತೋಷದಿಂದ ಮಾಡುತ್ತಾರೆ. ಒಂದು ನಿರ್ದಿಷ್ಟ ಸಮಯದ ಬಳಿಕ ಈ ರಾಶಿಯವರು ತಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಯಶಸ್ಸನ್ನು ಗಳಿಸುತ್ತಾರೆ. ತುಲಾ ರಾಶಿಗೆ ಸೇರಿದ ಜನರು ಯಾವುದೇ ಅವಸರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳದೆ ಸರಿಯಾಗಿ ಯೋಚಿಸಿದ ನಂತರವೇ ತಮ್ಮ ಹೆಜ್ಜೆಯನ್ನು ಮುಂದಿಡುತ್ತಾರೆ. ಈ ಕಾರಣದಿಂದಾಗಿ ತುಲಾ ರಾಶಿಗೆ ಸೇರಿದ ಜನರು ಹೆಚ್ಚಾಗಿ ತಮ್ಮ ಜೀವನದಲ್ಲಿ ಸೋಲನ್ನು ಕಾಣುವುದಿಲ್ಲ. ಮಕರ ರಾಶಿ. ಮಕರ ರಾಶಿಯಡಿಯಲ್ಲಿ ಜನಿಸಿದವರು ವೃತ್ತಿಯನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಅವರಿಗೆ ಏಣಿಯ ಕೆಳ ಹಂತದಿಂದ ಮೇಲಕ್ಕೆ ಏರಬೇಕೆನ್ನುವ ಗುರಿ ಇರುತ್ತದೆ. ಒಮ್ಮೆ ಯಶಸ್ಸಿನ ಏಣಿಯನ್ನು ಹತ್ತಲಾರಂಭಿಸಿದರೆ ಹಿಂತಿರುಗಿ ನೋಡುವುದು ವಿರಳ. ಅಗತ್ಯವಿರುವಷ್ಟು ಶ್ರಮಿಸುತ್ತಾರೆ. ವಾಸ್ತವವಾಗಿ ತಮ್ಮ ಗುರಿಗಳನ್ನು ಸಾಧಿಸಲು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಹಾಗೂ ಹೆಚ್ಚು ತೃಪ್ತರಾಗುತ್ತಾರೆ ಕೂಡ. ತಮ್ಮ ಸಮಯ ಹಾಗೂ ಹಣವನ್ನು ಹೇಗೆ ಬಳಸಬೇಕೆಂದು ಇವರಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಇವರ ವಿಶ್ಲೇಷಣಾತ್ಮಕ ಮನಸ್ಸು ಮತ್ತು ನಿರ್ವಹಣಾ ಕೌಶಲ್ಯದಿಂದಾಗಿ ಹಣಕಾಸು ನಿರ್ವಹಣೆ, ಬ್ಯಾಂಕಿಂಗ್, ಕಾನೂನು ಮತ್ತು ಆಡಳಿತವು ವೃತ್ತಿಜೀವನಕ್ಕೆ ಸೂಕ್ತವಾಗಿದೆ. ವಿಜ್ಞಾನ ಮತ್ತು ಔಷಧ ಕ್ಷೇತ್ರದಲ್ಲಿ ಉಜ್ವಲ ವೃತ್ತಿಜೀವನವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಸೃಜನಶೀಲ ಕ್ಷೇತ್ರಗಳಾದ ಮಾಧ್ಯಮ, ಜಾಹೀರಾತು, ಪ್ರೊಡಕ್ಷನ್ಸ್ ಮತ್ತು ಆರ್ಟ್ಸ್ ಇವರ ವ್ಯಕ್ತಿತ್ವಕ್ಕೆ ಸರಿಹೊಂದುತ್ತವೆ. ಮಕರ ರಾಶಿಗೆ ಸೇರಿದ ಜನರು ಬಹಳ ಜಿಪುಣರಾಗಿರುತ್ತಾರೆ. ಇವರಿಗೆ ಜೀವನದಲ್ಲಿ ಸಾಕಷ್ಟು ನಿಧಾನವಾಗಿ ಎಲ್ಲವೂ ದೊರಕಲು ಪ್ರಾರಂಭವಾಗುತ್ತದೆ. ಈ ರಾಶಿಗೆ ಸೇರಿದ ಜನರು ಎಂದಿಗೂ ಬೇರೆಯವರ ಮುಂದೆ ಜಂಬಕ್ಕಾಗಿ ಏನನ್ನೂ ಮಾಡುವುದಿಲ್ಲ ಮತ್ತು ಯಾರಿಗೂ ಹೇಳದಂತೆ ಕಠಿಣ ಪರಿಶ್ರಮ ಪಡುತ್ತಾರೆ. ಮಕರ ರಾಶಿಗೆ ಸೇರಿದ ಜನರು ಎಲ್ಲಿಯವರೆಗೆ ತಮಗೆ ಯಶಸ್ಸು ಲಭಿಸುವುದಿಲ್ಲವೋ ಅಲ್ಲಿಯವರೆಗೂ ತಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸುತ್ತಾರೆ. ಈ ರಾಶಿಗೆ ಸೇರಿದ ಜನರು ಬುದ್ಧಿವಂತಿಕೆ, ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಅವರಿಗೆ ಯಶಸ್ಸು ಲಭಿಸುವುದು ಖಂಡಿತ. ಈ ರಾಶಿಗೆ ಸೇರಿದ ಜನರು ಸವಾಲುಗಳನ್ನು ಎದುರಿಸುವಲ್ಲಿ ಧೈರ್ಯವನ್ನು ಹೊಂದುವುದಿಲ್ಲ. ಈ ಕಾರಣದಿಂದಾಗಿ ಇವರು ಜೀವನದಲ್ಲಿ ಹಲವು ಬಾರಿ ಅಸಫಲರಾಗುತ್ತಾರೆ, ಆದರೆ ಕೊನೆಯಲ್ಲಿ ಇವರಿಗೆ ಯಶಸ್ಸು ಲಭಿಸುತ್ತದೆ. ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳ ವ್ಯಕ್ತಿತ್ವವು ಸಾಕಷ್ಟು ಪ್ರಭಾವಶಾಲಿಯಾಗಿದೆ. ಒಮ್ಮೆ ಅವರು ಒಂದು ಕಾರ್ಯಕ್ಕೆ ಮನಸ್ಸು ಮಾಡಿದರೆ ಅವರು ಯಶಸ್ಸನ್ನು ಸಾಧಿಸುವವರೆಗೂ ವಿಶ್ರಾಂತಿ ಪಡೆಯುವುದಿಲ್ಲ. ಇವರ ಚಿಂತನೆ ಬಹಳ ವಿಶಿಷ್ಟವಾಗಿರುತ್ತದೆ. ಇವರಿಗೆ ಯಾವ ಕೆಲಸವೂ ಅಸಾಧ್ಯವಲ್ಲ. ಇವರು ತಮ್ಮ ಸರಳ ನಡವಳಿಕೆಗೆ ಹೆಸರುವಾಸಿಯಾಗಿದ್ದಾರೆ. ಇವರು ಅದೃಷ್ಟಕ್ಕಿಂತ ಕ್ರಿಯೆಗಳಲ್ಲಿ ಹೆಚ್ಚು ನಂಬುತ್ತಾರೆ. ಈ ಜನರು ಬಾಲ್ಯದಿಂದಲೂ ತಮ್ಮ ಜೀವನದಲ್ಲಿ ಸಾಕಷ್ಟು ದುಃಖ ಮತ್ತು ಕಷ್ಟಗಳನ್ನು ನೋಡಿದ್ದಾರೆ. ಆದರೆ ಅವರ ಎಲ್ಲಾ ಕಷ್ಟದ ಸಮಯ ಒಂದೇ ದಿನದಲ್ಲಿ ಬದಲಾಗುತ್ತದೆ. ಈ ಜನರು ತಮ್ಮ ದುಃಖ ಮತ್ತು ಬಡತನದಿಂದ ಎಷ್ಟು ತೊಂದರೆಗೀಡಾಗಿದ್ದರು, ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಎಂದರೆ ಯಶಸ್ಸು ತಾನೇ ಇವರನ್ನು ಹಿಂಬಾಲಿಸಿಕೊಂಡು ಬರುತ್ತದೆ. 25 ರಿಂದ 27 ವರ್ಷಗಳ ಜೀವನದ ನಂತರ ಅವರ ಜೀವನದಲ್ಲಿ ಎಲ್ಲವೂ ಬದಲಾಗಲು ಪ್ರಾರಂಭಿಸುತ್ತದೆ. ಈ ಸಮಯದ ನಂತರ ಇವರ ಜೀವನದಲ್ಲಿ ಬರೀ ಸುಖ, ಸಂತೋಷ, ಸಮೃದ್ಧಿ ಮಾತ್ರ ಇರಲಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.